ಕಿಟ್ಟು ಚೆನ್ನಾಗಿ ಓದ್ಕೊಂಡು ಮುಂದೆ ಬಂದರೆ ಅವನ ಜೀವನ ತುಂಬ ಚೆನ್ನಾಗಿರುತ್ತೆ ಹೊಸೋರೆ. ಯಾವತ್ತೋ ಒಂದಿನ ನಮ್ಮ ಭಾವ ವಾಪಸ್ ಬರ್ತಾನೆ. ಅದನ್ನೇ ನಾನು ಅನ್ಕೋತಿದ್ದೀನಿ ರೀ. ಕಿಟ್ಟು ಚೆನ್ನಾಗಿ ಓದಿದ್ರೆ ಅದು ದಮಯಂತಿಗೆ ಅದೃಷ್ಟ. ಏನಾಯ್ತು ರೀ? ಯಾಕೆ ಕಾರ್ ನಿಲ್ಸಿದ್ರಿ? ನಿಲ್ಲಿಸ್ಲಿಲ್ಲ ರೀ, ನಿಂತೋಯ್ತು. ಒಂದ್ಸಲ ಬಾನೆಟ್ ಓಪನ್ ಮಾಡಿ ನೋಡ್ತೀನಿ. ಇವ್ರು ಯಾಕೆ ಇಲ್ಲಿದ್ದಾರೆ? ಹೇಯ್ ನಡೀರು. ಮೆಕ್ಯಾನಿಕ್ನ ಕರ್ಸಣ್ವಾ? ಬೇಡ ರೀ, 1 ಮಿನಿಟಲ್ಲಿ ಸ್ಟಾರ್ಟ್ ಆಗುತ್ತೆ. ಏನಾಯ್ತು? ಮಾತಾಡ್ಬೇಡ. ಯಾರೋದು? ನಮ್ಮ ಮಾವ ಅತ್ತೆ. ಹೊಸವ್ರೆ, ಬನ್ನಿ ಹೋಗೋಣ. ಎಲ್ಲಿ ಹೋಗ್ತಿದ್ದೀರಾ? ಅಯ್ಯಪ್ಪ, ಬಿಯರ್ ಕುಡಿದು ಬಾಟಲ್ನ ರೋಡ್ ಮೇಲೆ ಬಿಸಾಕಿದ್ದಾರೆ. ಯಾರಾದ್ರೂ ಕಾಲಿಟ್ರೆ ಚುಚ್ಕೊಳ್ಳುತ್ತೆ. ಆ ಕಡೆ ಬಿಸಾಕಿ. ಸೆನ್ಸ್ಲೆಸ್ ಫೆಲೋಸ್. ಬನ್ನಿ. ನಿಮ್ಮ ಮಾವ ಅವರು ತುಂಬಾ ದುಡ್ಡಿರೋರ್ ತರ ಕಾಣಿಸ್ತಾರೆ. ಹೌದು, ದೊಡ್ಡ ಮನೆ ಇದೆ, ತುಂಬಾ ದುಡ್ಡಿರೋರು ಅಂತ ನಮ್ಮಮ್ಮ ಹೇಳಿದ್ರು. ಹಾಗಾದ್ರೆ ದಿನ ನಿಂಗೆ ದುಡ್ಡಿನ ಕೊರತೆ ಇರಲ್ಲ, ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಸ್ಕೂಲ್ ಬಿಡೋ ಟೈಮ್ ಆಯ್ತು, ನಾನೀಗ ಹೋಗ್ತೀನಿ. ನಾಳೆ ಸಿಗೋಣ. ಏನೋ ಅಭಿ, ನನ್ನ ಆಫೀಸ್ಗೆ ಬಂದು ನನ್ನನ್ನೇ ಹೊಡೆದು ಅವಮಾನ ಮಾಡ್ತೀರಾ? ನಿಮ್ಮನ್ನು ಖಂಡಿತವಾಗ್ಲೂ ಬಿಡಲ್ಲ. 1-2 ರಿವೆಂಜ್ ತೀರಿಸ್ಕೋತೀನಿ. ಈ ಆದಿತ್ಯ ಏನು ಪದೇ ಪದೇ ಕಾಲ್ ಮಾಡ್ತಿದ್ದಾನೆ? ಕಮಾನ್ 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 ಹಾರಿಕಾ, ಪಿಕ್ ಮಾಡು. ಹಲೋ. ಹಾಯ್ ಡಾರ್ಲಿಂಗ್. ಹೆಂಡ್ತಿನೋ ಲವ್ವರ್ನೋ ಕರ್ದಂಗೆ ಏನ್ ಡಾರ್ಲಿಂಗು? ನಾನು ನಿನ್ನ ಲವ್ವರ್ ಅಲ್ದೇ ಇದ್ರು ನಿನ್ನ ಬೇಬಿಗೆ ಫಾದರ್ ಅಲ್ವಾ? ಪದೇ ಪದೇ ಅದನ್ನ ನೆನ್ಪು ಮಾಡಬೇಡ. ಮರ್ತು ಹೋಗೋ ವಿಷಯನ ಅದು. ನಮ್ಮ ಸ್ವೀಟ್ ಮೆಮೊರಿ. ವೆರಿ ಬ್ಯಾಡ್ ಮೆಮೊರಿ. ಯಾಕೆ ಕಾಲ್ ಮಾಡ್ದೆ? ಯಾಕೆ ಬೇಬಿ ಟೆನ್ಷನ್ ಮಾಡ್ಕೊಂಡಿದೀಯಾ? ನಿಂಗೇನು ಒಂಟಿಯಾಗಿದ್ಯಾ? ಕಾಲ್ ಮಾಡ್ತೀಯಾ? ನಾನಿಲ್ಲಿ ಫ್ಯಾಮಿಲಿ ಜೊತೆ ಇದ್ದೀನಿ. ಹಾಗಾದ್ರೆ ನೀನು ಕೂಡ ನನ್ನ ಹತ್ರ ಬರ್ಬೋದಲ್ವಾ? ಕಪ್ಪಾಳಕ್ಕೆ ಹೊಡಿತೀನಿ. ಆಲ್ರೆಡಿ ನಿಮ್ಮ ಅಕ್ಕ ಬಾವ ನನ್ನ 2 ಕೆನ್ನೆಗೆ ವಾಂಚ್ಬಿಟ್ಟು ಹೋಗಿದ್ದಾರೆ. ಯಾಕೆ? ನಾನು ಮಾಡಿರೋ ಕೆಲಸ ಅವ್ರಿಗೆ ಗೊತ್ತಾಗೋಯ್ತು. ಗೊತ್ತಾಗೋಯ್ತಾ? ನೀನ್ ಯಾಕೆ ಅಷ್ಟೊಂದು ಶಾಕ್ ಆಗ್ತಿದೀಯಾ? ನಿನಗ್ ಹೊಡೆದಿರೋರು ನನ್ನ ಸುಮ್ಮನೆ ಬಿಡ್ತಾರಾ? ಇದಕ್ಕೂ ನಿನಗೂ ಏನ್ ಸಂಬಂಧ? ಬೇಬಿ ವಿಷಯದಲ್ಲಿ ನಮ್ಮಿಬ್ರಿಗೂ ಸಂಬಂಧ ಇದೆ ಅಲ್ವಾ? ಬೇಬಿ ಬೇಬಿ ಕೂಲ್. ನಾನು ಮಾತಾಡ್ತಿರೋದು ನಮ್ಮ ಬೇಬಿ ಬಗ್ಗೆ ಅಲ್ಲ, ಕೋಟಾ ನೋಟ್ ಬಗ್ಗೆ.
ನೋಟ ಅದ್ಯಾವುದು? ಆ ಅಭಿಗೆ ಏಟ್ ಕೊಡಬೇಕು ಅಂತ ಒಂದು ಪ್ರಯತ್ನ ಮಾಡಿ ಫೇಲ್ ಆದೆ. ಅವನಿಗೆ ನಾನು ಏಟ್ ಕೊಡಕ್ಕೆ ಹೋಗಿ ನಾನೇ ಅವನ ಹತ್ರ ಏಟ್ ತಿಂದೆ. ಅಂದ್ರೆ ನೀನ್ ಕೂಡ ಫೇಲ್ ಆದ್ಯಾ? ಒಂದ್ಸಲ ಅಲ್ಲ, ಡಿಸೈನ್ಸ್ ವಿಷಯದಲ್ಲಿ, ಟೆಂಡರ್ಸ್ ಹತ್ರ, ಸ್ಪಾನ್ಸರ್ಸ್ ಹತ್ರ, ಈಗ ನೋಡಿದ್ರೆ ಕೋಟ ನೋಟ್ ಮ್ಯಾಟ್ರಲ್ಲಿ ಅಟೆಂಪ್ಟ್ ಮಾಡಿರೋ ಪ್ರತಿ ಸಲನೂ ಸೋಲ್ತಾನೆ ಇದ್ದೀನಿ. ಮತ್ತೆ ನಾನ್ ಮಾತ್ರ ಫೇಲ್ ಆದಂಗೆ ನನ್ನನ್ನ ಬ್ಲೇಮ್ ಮಾಡ್ದೆ? ಸೋಲೋಕೆ ಎಲ್ರಿಗೂ ಬರುತ್ತೆ ಡಾರ್ಲಿಂಗ್, ಆದ್ರೆ ಈ ಆದಿತ್ಯ ಗೆಲ್ಲೋ ತನಕ ಫೈಟ್ ಮಾಡ್ತಾನೆ ಇರ್ತಾನೆ. ಇದನ್ನ ಹೇಳೋದಕ್ಕ ನೀನ್ ಕಾಲ್ ಮಾಡಿದ್ದು? ಅಲ್ಲ, ನನಗೆ ನೀನು ಹೆಲ್ಪ್ ಬೇಕು. ಮತ್ತೆ ಏನ್ ಮಾಡ್ಬೇಕು? ನಾನೊಂದು ಪ್ಲಾನ್ ಅನ್ಕೊಂಡಿದ್ದೀನಿ, ಅದರಲ್ಲಿ ನೀನು ಕೂಡ ಪಾರ್ಟಿಸಿಪೇಟ್ ಮಾಡು. ನನ್ನಿಂದ ಆಗಲ್ಲ, ನನ್ನ ಬಿಟ್ಬಿಡು. ಸಾರಿ ಡಿಯರ್, ನೀನ್ ನನಗೆ ಸಿಕ್ಕಿರೋ ಬ್ರಹ್ಮಾಸ್ತ್ರ ಅಷ್ಟು ಈಸಿಯಾಗಿ ಬಿಟ್ಬಿಡಲ್ಲ. ನಾನು ಟೆನ್ಷನ್ ಮಾಡ್ಕೊಳಕ್ ಆಗಲ್ಲ. ದಾರಿ ಇಲ್ಲ ಡಾರ್ಲಿಂಗ್. ಆ ಅಭಿನ ಸಂಸ್ಕೃತಿ ಈವೆಂಟ್ಸ್ನ ನಾಶ ಮಾಡೋ ತನಕ ನಾವು ಹೋರಾಡಲೇಬೇಕು. ಅಷ್ಟ್ರೊಳಗೆ ನಾನ್ ನಾಶ ಆಗ್ತೀನಿ. ನಿನ್ ಜೊತೆ ಮಾತಾಡ್ದಿರೋದು ಆಲ್ರೆಡಿ ವಸು ಅಕ್ಕಂಗ್ ಗೊತ್ತಾಗಿ ವಾರ್ನಿಂಗ್ ಕೊಟ್ಟಿದ್ದಾಳೆ. ಅಖಿಲ್ ಕೂಡ ಡೌಟ್ ಪಡ್ತಿದ್ದಾನೆ. ಅದು ನಿನ್ನ ಪ್ರಾಬ್ಲಮ್, ನೀನೇ ಮ್ಯಾನೇಜ್ ಮಾಡ್ಕೋ. ನನಗೆ ಹೆಲ್ಪ್ ಮಾಡದೇ ಇದ್ರೆ ನಾನು ಕೂಡ ಪ್ರಾಬ್ಲಮ್ ಆಗ್ತೀನಿ. ನಮ್ಮ ಬೇಬಿ ಬಗ್ಗೆ ಹೇಳ್ಬಿಡ್ತೀನಿ. ನನಗ್ ಯಾಕೆ ಹೀಗೆ ಟಾರ್ಚರ್ ಮಾಡ್ತಿದ್ಯಾ? ನನಗೆ ಬೇರೆ ದಾರಿ ಇಲ್ಲ, ನಿನ್ಗೂ ಸೆಕೆಂಡ್ ಆಪ್ಷನ್ನೇ ಇಲ್ಲ. ಏನ್ ಮಾಡ್ಬೇಕು ಅಂತ ಹೇಳು. ಇವಾಗಲ್ಲ, ಆಮೇಲೆ ಹೇಳ್ತೀನಿ, ರೆಡಿ ಆಗಿರೋ. ಹೇಗಾದ್ರೂ ಮಾಡಿ ಇನ್ನಿಂದ ತಪ್ಪಿಸ್ಕೊಳ್ದೇ ಇದ್ರೆ ಟೆನ್ಷನ್ ಇಂದಲೇ ನಾನು ಸತ್ತೋಗ್ತೀನಿ. ಏನಾದ್ರೂ ಮಾಡ್ಬೇಕು. ಏನೋ ಒಂದು ಮಾಡಿ ಆ ಅಬ್ಬಿಗೆ ಏಟ್ ಕೊಡಲೇಬೇಕು. ಈ ಸಲ ಕೊಡೋ ಏಟು ಮಾಮೂಲಿ ಆಗಿರಬಾರ್ದು. ಆ ಅಭಿನ ಟೋಟಲ್ ಆಗಿ ಶಟ್ ಡೌನ್ ಮಾಡಿಬಿಡ್ತೀನಿ. ಹೊಸೋರೆ, ನೀವು ಹೋಗಿರಿ, ನಾನೀಗಲೇ ಬರ್ತೀನಿ. ಅತಿಗೆ, ಕಿಟ್ಟು ಶಾಲೆ ಫೀಸ್ ಕಟ್ಟಿದ್ಯಾ? ಡಿಡಿ ತೆಗ್ದಿದ್ದೀನಿ ದಮಯಂತಿ. ಸ್ಕೂಲ್ಗೆ ನಾಳೆ ಕೊಡ್ತೀನಿ. ಅಂದ್ರೆ ನೀನಿನ್ನೂ ಫೀಸ್ ಕಟ್ಟಿಲ್ಲ ಅಂತಾಯ್ತು. ಅಷ್ಟೇ ಬಿಡು ಅದ್ಕೆ. ಈ ಹಳ್ಳಿಯೊಳ ಮಗಂಗೆ ಓದಿಲ್ಲ ಯಾಕೆ ಅಂತ ನಿನ್ನ ಉದ್ದೇಶ ಅಲ್ವಾ? ಏನಾಯ್ತು ದಮಯಂತಿ? ಏನಿದೆ ದೊಡ್ಡಮ್ಮ, ಆ ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡ್ಲಿಲ್ವಂತೆ. ಕಿಟ್ಟು ಶಾಲೆ ಫೀಸ್ ಕಟ್ಟು ಅಂತ ಅಭಿಯಣ್ಣ ಹೇಳಿದ್ನಲ್ಲ, ವಸು ಅದ್ಗೆ ಕಟ್ಲಿಲ್ವಂತೆ. ಏನ್ ವಸು, ನಿಜನಾ? ಅದೇ ರಾಕಿ ವಿಷಯದಲ್ಲಿ ಆಗಿದ್ದಿದ್ರೆ ನೀನ್ ಹೀಗೆ ಮಾಡ್ತಿದ್ಯಾ ಅಕ್ಕ? ಆ ರಾಕಿಗೆ ಯಾಕೆ ಕಮ್ಮಿ ಮಾಡ್ತಾಳೆ? ಅವನ್ ಒಂದ್ ಹೊತ್ತು ಊಟ ಮಾಡ್ಲಿಲ್ಲ ಅಂದ್ರೇನೆ ವಸು ಮನ್ಸು ಒಪ್ಕೊಳಲ್ಲ. ಏನ್ ವಸು, ದಮಯಂತಿ ಕಿಟ್ಟುಗೆ ಇಲ್ಲಿ ಯಾವ ಕೊರತೆನೂ ಆಗ್ಬಾರ್ದು ಅಂತ ನಾನು ಹಿಂಗೆ ಹೇಳಿದ್ನಲ್ಲ. ಏನಾಯ್ತಮ್ಮ? ಇನ್ನೇನಿದೆ ಅಭಿ, ಕಿಟ್ಟು ಸ್ಕೂಲ್ ಫೀಸ್ ಕಟ್ಟಿದ್ರೆ ಅವಳು ಖಜಾನೆ ಕರ್ಗೋಗುತ್ತೇನೋ ಅಂತ ವಸು ಕಟ್ಟದೆ ಬಂದ್ಲಂತೆ. ವಸು ಅಕ್ಕ ಇಷ್ಟೊಂದೆಲ್ಲ ಪಾರ್ಶಿಯಾಲಿಟಿ ತೋರಿಸ್ಬಾರ್ದು ಭಾವ. ಹೊಸೋರಿಗೆ ಅಂತ ಪಕ್ಷಪಾತ ಇಲ್ಲ ಹಾರಿಕಾ. ಮತ್ತೆ ವಸು ಅತ್ಗೆ ಕಿಟ್ಟುದು ಶಾಲೆ ಫೀಸನ್ನ ಯಾಕಣ್ಣ ಕಟ್ಲಿಲ್ಲ? ಫೀಸ್ ಕಟ್ಬೇಕಂತಾನೆ ಬ್ಯಾಂಕ್ ಹೋಗಿದ್ರು ಅವರು. ಅದಾದ್ಮೇಲೆ ಏನು ನಡೀತು ಅಂತಂದ್ರೆ, ನಿನ್ನ ಹತ್ರ ಕೋಟಾ ನೋಟ್ ಕಳಿಸಿದ್ದು ಆದಿತ್ಯ ಸರ. ಅಭಿನ ಅರೆಸ್ಟ್ ಮಾಡಿಸ್ಬೇಕು ಅಂತಿದ್ದಾರೆ ಅನ್ಸುತ್ತೆ. ಅದು ಖೋಟಾ ನೋಟು ರೀ. ಇದು ನಡೆದಿದ್ದು. ಈ ಥರ ಹೊಸವರು ನನ್ನ ಅಲರ್ಟ್ ಮಾಡದೆ ಹೋಗಿದ್ರೆ, ಕೋಟಾ ನಟ್ ಕೇಸಲ್ಲಿ ನಾನೇನಾದರೂ ಅರೆಸ್ಟ್ ಆಗಿದ್ರೆ ನಮ್ಮ ಕಂಪ್ನಿಗೆ ಕೆಟ್ಟ ಹೆಸರು ಬರ್ತಾ ಇತ್ತು. ಆ ಆದಿತ್ಯಂಗೆ ಇನ್ನೂ ಬುದ್ಧಿ ಬಂದಿಲ್ವಾ ಅಣ್ಣ?
ಅವನ ಆಫೀಸ್ಗೆ ಹೋಗಿ 2 ಕಪಾಳಕ್ಕೆ ಬಾರಿಸಿ ಸರಿಯಾಗಿ ಬುದ್ಧಿ ಕಲ್ಸ್ ಬಂದಿದ್ದೀವಿ. ಇನ್ನವನು ನಮ್ಮ ತಂಟೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಒಳ್ಳೆ ಕೆಲಸನೇ ಮಾಡಿದ್ರಿ ರೀ. ಅಷ್ಟಕ್ಕೂ ಅಂತವನ್ನ ಜೈಲಿಗೆ ಕಳಿಸ್ಬೇಕು. ಆ ದಿನನೂ ಬರುತ್ತೆ ಪಾವನಿ. ಸದ್ಯದಲ್ಲೇ ಅವನಿಗೆ ಜೈಲೂಟ ತಿನ್ನಿಸ್ತೀವಿ. ಎಷ್ಟು ಜನನ ಜೈಲಿಗೆ ಕಳಿಸ್ತಿರೋ? ನನ್ ರಾಜನ ಕಳಿಸಿ, ಆ ಆದಿತ್ಯನ ಕಳಿಸಿ, ನೀವು ಮಾತ್ರ ಹಾಯಾಗಿ ಮನೇಲಿರ್ತೀರಾ? ಇಷ್ಟೆಲ್ಲ ಆಗಿದ್ರು ನಮ್ಗೆ ಯಾಕೆ ಹೇಳಿಲ್ಲ ವಸು? ನೀವು ಹೇಳಕ್ ಬಿಟ್ರೆ ಅಲ್ವೇನಮ್ಮ, ನೀವೆಲ್ಲರೂ ಅತ್ಗೆನ ಮಾತಾಡದಿರೋ ಹಾಗೆ ಮಾಡಿದ್ದೀರಾ. ಕೇಳಿಲಿ, ಮಾತಾಡ್ದಲೆ ಎಲ್ಲರ ಹತ್ರ ಅನ್ಸ್ಕೊ ಅಂತ ವಸು ಅತ್ಗೆಗ್ ನಾವೇನಾದ್ರೂ ಹೇಳಿದ್ವನೋ? ಈಗೇನು ನಾಳೆನಾದ್ರೂ ಕಿಟ್ಟುನ್ ಫೀಸ್ ಕಟ್ತಿರೋ? ನಾಳೆ ಸ್ಕೂಲಿಗೆ ಹೋಗಿ ಕಟ್ಬಿಡ್ತೀನಿ ದಮಯಂತಿ. ಹಾ, ನಮಸ್ಕಾರ ನಮ್ಮ. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರನಪ್ಪ. ನಮಸ್ಕಾರ ಪುರೋಹಿತ್ರೆ. ನೀವೇನಿಲ್ಲಿ? ನಾನೇ ಬರೋದಕ್ಕೆ ಹೇಳಿದೆ ಅಭಿ. ನಾಳೆ ಶಿವರಾತ್ರಿ ಹಬ್ಬ ಅಲ್ವಾ, ಪುರೋಹಿತರ ಕೈಲಿ ಪೂಜೆ ಮಾಡಿಸೋಣ ಅಂತ ಕರೆಸ್ದೆ. ಓ, ಪುರೋಹಿತ್ರೆ, ಪೂಜೆ ಏನ್ ಬೇಕು ಅಂತ ಹೇಳಿದ್ರೆ ಇವತ್ತೇ ತರಿಸಿಡ್ತೀನಿ. ಪೂಜೆ ವಸ್ತುಗಳದೆಲ್ಲ ಲಿಸ್ಟ್ ಬರ್ಕೊಂಡು ತಗೊಂಡ್ ಬಂದಿದ್ದೀನಮ್ಮ. ತಗೊಳ್ಳಿ ಇದನ್ನ. ಸರಿ ಪುರೋಹಿತ್ರೆ. ನಿಮ್ಮ ಕುಟುಂಬದ ಪದ್ಧತಿ ಪ್ರಕಾರ ಪೂಜೆಗೆ ಒಡವೆನೂ ಇಡಬೇಕು, ಅದನ್ನು ಕೂಡ ಸಿದ್ಧ ಮಾಡ್ಕೊಳ್ಳಿ. ಖಂಡಿತ ಪುರೋಹಿತ್ರೆ, ಇವತ್ತೇ ನಮ್ಮ ಒಡವೆನೆಲ್ಲ ಪಾಲಿಶ್ ಮಾಡಿಸಿಡ್ತೀವಿ. ಸರಿನಮ್ಮ, ನಾನು ನಾಳೆ ಬೆಳಿಗ್ಗೆನೆ ಬರ್ತೀನಿ. ಒಳ್ಳೇದು. ಬರ್ತೀನಮ್ಮ. ಬರ್ತೀನಪ್ಪ. ಒಳ್ಳೇದು. ನಾಳೆ ಪೂಜೆಗೆ ಯಾರು ಕೂತ್ಕೋತೀರಾ? ವಸುನ ಕೂರ್ಸೋಣಾತೆ. ಅವಳಿಂದನೇ ಇವತ್ತು ನಮ್ಮ ಕುಟುಂಬಕ್ಕೆ, ಕಂಪನಿಗೆ ಒಳ್ಳೇದಾಗಿದೆ. ಯಾವಾಗ್ಲೂ ವಸು ಅಕ್ಕನೇನಾ? ಈ ಸಲ ಪೂಜೆಗೆ ನಾನ್ ಕೂತ್ಕೋತೀನಿ. ನಿನಗೆ ಪೂಜೆ ವ್ರತ ಎಲ್ಲ ಸೆಟ್ ಆಗಲ್ಲ, ಸುಮ್ಮನಿರು. ಯಾಕೆ ಸೆಟ್ ಆಗಲ್ಲ? ನನಗೂ ಭಕ್ತಿ ಇದೆ. ಭಕ್ತಿ ಬಗ್ಗೆ ಅಲ್ಲ ಹಾರಿಕಾ, ನೀನೀಗ ಬಸ್ರಿ ಅಲ್ವಾ, ತುಂಬಾ ಹೊತ್ತು ಪೂಜೆಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಕೂತ್ಕೋತೀನತ್ತೆ, ನನ್ನಿಂದ ಆಗತ್ತೆ. ನಿನ್ನಿಂದ ಆಗಲ್ಲ ಅಂತ ಹೇಳ್ತಿದ್ದೀವಲ್ಲ, ಸುಮ್ಮನೆ ನೀನು ರಿಸ್ಕ್ ತಗೋಬೇಡ ಹಾರಿಕಾ. ಕೇಳಿಲಿ, ನಮ್ ಯಜಮಾನ್ರೇನಾದ್ರೂ ಇದ್ದಿದ್ರೆ ಈ ಮನೆ ಮಗಳಾಗಿ ನಾನೇ ಈ ಪೂಜೆಯಲ್ಲಿ ಕೂತ್ಕೊಳ್ತಾ ಇದ್ದೆ. ನಂಗೆ ಎಲ್ಲಿದೆ ಆ ಅದೃಷ್ಟ? ಇಷ್ಟೊತ್ತಿಗೆ ನನ್ನ ರಾಜನ್ ಜೊತೆ ನನ್ನ ಮದ್ವೆ ಆಗಿದ್ದಿದ್ರೆ ಮುತ್ತೈದೆಯಾಗಿ ನಾನು ಪೂಜೆಲಿ ಕೂತ್ಕೋತಿದ್ದೆ. ಮುಂದಿನ ಶಿವರಾತ್ರಿವರೆಗೂ ಕಾಯ್ಬೇಕು. ವಸು, ನಾಳೆ ಪೂಜೆ ಜವಾಬ್ದಾರಿ ಪೂರ್ತಿ ನಿಂದೆ. ನಾನೊಬ್ಳೇ ಅಲ್ಲ ಅಕ್ಕ, ನೀನು ನಾನು ಇಬ್ರು ಸೇರಿ ಮಾಡೋಣ. ಭಾಸ್ಕರ್, ನೀನು ಪೂಜೆ ಸಾಮಾನ್ ತರ್ಸೋ. ಸರಿ ಅಮ್ಮ. ಒಡವೆ ಪಾಲಿಶ್ ಮಾಡಿಸೋರ್ನ ಕರೆಸ್ತೀನಿ, ನೀನ ಕೆಲಸ ನೋಡ್ಕೋ ವಸು. ಯಾಕೆ ಈ ಕಡೆ ಬಂದೆ? ನನ್ನನ್ನ ಬೇಡ ಅಂದು ವಸು ಅಕ್ಕಯಿಂದ ಪೂಜೆ ಮಾಡಿಸ್ತಿದ್ರೆ ಏನ್ ಮಾಡ್ಲಿ ನಾನು? ಪೂಜೆ ಮಾಡಿದ್ರೆ ನಿನ್ಗೇನೆ ಸಿಗುತ್ತೆ? ಮೈಕೈ ನೋವು ಬಿಟ್ಟು. ಅದೇ ನೀನ್ ಆ ಪೂಜೆಲಿ ಇಲ್ಲ ಅಂತ ಇಟ್ಕೋ, ವಸುಗೆ ತಲೆನೋವು ತರಿಸ್ಬೋದು. ಏನ್ ಹೇಳ್ತಿದ್ಯಾ ಆಂಟಿ? ಇವಾಗ ನಮ್ ಟಾರ್ಗೆಟ್ ಏನು? ನಿಮ್ಮ ಅತ್ತೆಯಿಂದ ವಸುನ ಬಯಸ್ಬೇಕೇ ಹೊರತು ಭಕ್ತ ಶಬರಿ ತರ, ಮೀರಾಬಾಯಿ ತರ ಒಳ್ಳೆ ಹೆಸರು ತಂದ್ಕೊಳ್ಳೋದಲ್ಲ. ಆದ್ರೆ ನನಗೆ ಈ ಮನೆಯಲ್ಲಿ ಇಂಪಾರ್ಟೆನ್ಸ್ ಇಲ್ವಲ್ಲ ಆಂಟಿ. ನಿನಗೆ ಇಂಪಾರ್ಟೆನ್ಸ್ ಬರ್ಬೇಕು ಅಂದ್ರೆ ಮೊದ್ಲು ವಸು ಗೌರವ ಕಮ್ಮಿ ಆಗ್ಬೇಕು. ಎಲ್ರ ಮುಂದೆ ವಸು ಮರ್ಯಾದೆ ಕಳಿಬೇಕು. ಆಗ ವಸು ಗೌರವ ಕಮ್ಮಿ ಆಗತ್ತೆ, ನಿನ್ನ ಬೆಲೆ ಜಾಸ್ತಿ ಆಗತ್ತೆ. ಕರೆಕ್ಟೇ, ಆದ್ರೆ ಆ ಕೆಲ್ಸ ಹೇಗ್ ಮಾಡೋದು? ಒಳ್ಳೆ ಕೆಲ್ಸ ಮಾಡ್ಬೇಕು ಅಂದ್ರೆ ಕಷ್ಟ ಕಣೆ. ಕೆಟ್ಟ ಕೆಲ್ಸ ಮಾಡಕ್ ಎಷ್ಟೊತ್ತು? ನಿನ್ನ ಹತ್ರ ಯಾವ್ದಾದ್ರು ಐಡಿಯಾ ಇದ್ಯಾ? ನಿಮ್ ಅತ್ತೆನ ಐಡಿಯಾ ಕೊಟ್ರು ಕಣೆ. ಏನು? ವಸು ಅಕ್ಕನ ಬಯಸೋದಕ್ಕೆ ಅತ್ತೆ ಐಡಿಯಾ ಕೊಟ್ರಾ? ಅಂದ್ರೆ ನಮ್ಗೆ ಅವಕಾಶ ಸಿಗೋ ಹಾಗೆ ಮಾಡಿದ್ರು ಕಣೆ. ಸ್ವಲ್ಪ ಅರ್ಥ ಆಗೋ ತರ ಹೇಳು ಆಂಟಿ. ನಾಳೆ ಪೂಜೆಗೆ ಮನೇಲಿರೋ ಒಡವೆನೆಲ್ಲ ಇಡ್ಬೇಕು ಅಂತ ಪುರೋಹಿತ್ರ ಹೇಳಿದ್ರಲ್ವಾ? ಹೌದು. ಆ ಒಡವೆನೆಲ್ಲ ಪಾಲಿಶ್ ಮಾಡೋ ಕೆಲ್ಸನ ನಿಮ್ಮತ್ತೆ ವಸುಗೆ ವಹಿಸಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಪಾಲಿಶ್ ಮಾಡೋನು ಮನೆಗ್ ಬರ್ತಿದ್ದಾನೆ. ಅವನನ್ನ ಮ್ಯಾನೇಜ್ ಮಾಡಿದ್ವಿ ಅಂತ ಇಟ್ಕೋ. ಒಡವೆ ವಿಷಯದಲ್ಲಿ ನಾಳೆ ನಾವು ವಸುನ ಸಿಕ್ಕಾಕಿಸ್ಬೋದು. ಮ್ಯಾನೇಜ್ ಮಾಡೋದಂದ್ರೆ ಹೇಗಾಂಟಿ? ನೀನೇನೆ ಇಷ್ಟೊಂದ್ ದಡ್ಡಿನ? ಟಿವಿ ಸೀರಿಯಲ್ಸ್ ನೋಡಿಲ್ವಾ ನೀನು? ಎಷ್ಟು ಜನ ಎಷ್ಟು ಸಲ ಈ ಪ್ಲಾನ್ ಮಾಡಿರ್ತಾರೆ. ಯಾವಾಗ ಮಾಡಿದ್ರು ವರ್ಕೌಟ್ ಆಗಿ TRP ಬರೋ ಪ್ಲಾನ್ ಇದು. ಯಾವ್ದಾಂಟಿ ಅಂತ ಸೂಪರ್ ಪ್ಲಾನ್? ಆ ಕಿವಿ ಕೊಡಿಲಿ.
ರೂಟೀನ್ ಪ್ಲಾನ್ ಆದ್ರೂ ವಸ್ತು ಅಕ್ಕನ ರೋಡಿಗೆ ತಳ್ಳೋ ಪ್ಲಾನ್ ಆಂಟಿ. ಅವಳು ರೋಡಲ್ಲೆಲ್ಲ ಕಣೆ, ಮುಳ್ಳಿನ ದಾರಿಯಲ್ಲಿ ಬೀಳ್ಬೇಕು. ಆಗ್ಲೇ ನನಗೂ ನಿನಗೂ ಮನಃಶಾಂತಿ. ಪ್ರತಿ ಸಲ ವಸ್ತು ಅಕ್ಕ ನಮಗೆ ಏಟ್ ಕೊಡ್ತಾಳೆ, ಈ ಸಲ ನಾವು ವಸ್ತು ಅಕ್ಕಂಗೆ ಏಟ್ ಕೊಡ್ಬೇಕು. ಒಡವೆಯಿಂದ ನಾಳೆ ಜೋರಾಗಿ ಏಟ್ ಕೊಡೋಣ. ವಸುಗೆ ಅವಮಾನ, ನಮ್ಗೆ ಆನಂದ. ತುಂಬಾ ಥ್ಯಾಂಕ್ಸ್ ಆಂಟಿ. ಅದಕ್ಕೆ ನನ್ ಪಕ್ಕ ನೀನ್ ಯಾವಾಗ್ಲೂ ಇರ್ಬೇಕು. ನಾನು ಯಾವಾಗ್ಲೂ ನಿನ್ ಪಕ್ಕದಲ್ಲೇ ಇರ್ತೀನಿ. ನೀನೇ ಆಗಾಗ ನನ್ನ ಸೈಡಿಗೆ ತಳ್ತಿರ್ತೀಯ. ಸಾರಿ ಆಂಟಿ. ನಡಿ, ಪಾಲಿಶ್ ಮಾಡೋನು ಬಂದ್ಬಿಡ್ತಾನೆ. ಹಾ ನಡಿ. ದಮಯಂತಿ, ಏನತ್ಗೆ? ಊಟಕ್ಕೆ ಲೇಟ್ ಆಗುತ್ತೆ, ಸ್ವಲ್ಪ ಪಾತ್ರೆ ತೊಳ್ಕೊಡ್ತೀಯಾ? ಹಾ, ನಾನು ತರಕಾರಿ ಹೆಚ್ಚಿ ಅಡ್ಗೆ ಶುರು ಮಾಡ್ತೀನಿ. ಏನು? ನಾನು ಪಾತ್ರೆ ತೊಳಿಬೇಕಾ? ಸ್ವಲ್ಪ ಸಹಾಯ ಮಾಡಿದ್ರೆ ಅಡ್ಗೆ ಬೇಗ ಆಗುತ್ತಲ್ವಾ? ಹಾ, ಅಲ್ಲೋಡು, ವಸುವತ್ಗೆ ಬರ್ತಿದ್ದಾಳಲ್ಲ, ಅವಳಿಗೆ ತೊಳಕ್ ಹೇಳ್ಬೋದಲ್ಲ. ವಸುಗೆ ಬೇರೆ ಕೆಲ್ಸ ಇದೆ. ಅಂದ್ರೆ ಏನು ಕೆಲ್ಸ ಕಾರ್ಯ ಇಲ್ದೇ ಇರೋಳು ನಾನೇ ಅಂತಾಯ್ತು. ಅದಕ್ಕೆ ನನಗೆ ಕೆಲ್ಸ ಹೇಳ್ತಿದೀಯಾ ಅದಕ್ಕೆ ನೀನು? ನಮ್ ಕೆಲ್ಸ ನಾವ್ ಮಾಡ್ಕೊಂಡ್ರೆ ಅದ್ರಲ್ಲಿ ತಪ್ಪೇನಿದೆ ದಮಯಂತಿ? ಹಾ, ಅಷ್ಟೇ ಬಿಡು ಅತ್ಗೆ. ಎಷ್ಟೇ ಆಗ್ಲಿ ನೀವಿಬ್ರು ಓರ್ಗಿತ್ತೀರು. ನಾನೇ ಬೇರೆಯವಳು, ಹಳ್ಳಿಯಿಂದ ಬೇರೆ ಬಂದಿದ್ದೀನಿ. ನಿಮಗ್ ಕೆಲ್ಸದವಳ ತರ ಕಾಣಿಸ್ತಿದ್ದೀನಿ. ನಿನ್ನ ಕೆಲ್ಸದವಳು ಅಂತ ಯಾರಂದ್ರು ದಮಯಂತಿ? ಕೆಲ್ಸಕ್ಕೆ ಸ್ವಲ್ಪ ಸಹಾಯ ಮಾಡು ಅಂದ್ವಿ, ಅಷ್ಟೇ ಅಲ್ವಾ? ಏನಾಯ್ತು ವಸು? ಅಲ್ಲಿ ನೋಡು ದೊಡ್ಡಮ್ಮ, ನಾನು ಈ ಮನೆಗ್ ಬಂದು ಬರೀ ತಿಂತ ಕೂತಿರ್ತೀನಿ ಅಂತ ಅತ್ಗೆರ್ ಹೇಳ್ತಿದ್ದಾರೆ. ಹಾಗಂತ ನಾವೆಲ್ ಹೇಳಿದ್ವಿ ದಮಯಂತಿ? ನಿಮ್ ಮಾತಿನ ಅರ್ಥ ಅದೇ ಅಲ್ವಾ ಅತ್ಗೆ? ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂದಂಗೆ ನಿಮ್ ಮಾತಲ್ಲಿರೋ ವ್ಯಂಗ್ಯ ನನಗ್ ಗೊತ್ತಾಗಲ್ಲ ಅಂತ ಅನ್ಕೊಂಡ್ರಾ? ದಮಯಂತಿ ಮತ್ತೆ ಯಾವ್ದೋ ಜಗಳ ಶುರು ಹಚ್ಕೊಂಡಿದ್ದಾಳೆ. ಇವಳಿಗೆ ಬೇರೆ ಕೆಲ್ಸನೇ ಇಲ್ಲ. ಇವಳಿಂದ ನಮ್ ಪ್ಲಾನ್ ಹಾಳಾಗ್ಬಾರ್ದು ಆಂಟಿ. ನಾವ್ ಆ ಉದ್ದೇಶ ಇಟ್ಕೊಂಡು ನಿನ್ನ ಕೆಲ್ಸ ಹೇಳಿಲ್ಲ ದಮಯಂತಿ. ಎಲ್ರೂ ಒಂದ್ ಕೈ ಹಾಕಿದ್ರೆ ಬೇಗ ಕೆಲ್ಸ ಆಗುತ್ತಲ್ಲ ಅಂತ ಹೇಳಿದ್ವಿ. ಅಂದ್ರೆ ನಾನ್ ಕೆಲ್ಸ ಮಾಡಕ್ಕಂತ ಇಲ್ಲಿಗೆ ಬಂದಾ? ಸುಮ್ನೆ ಯಾಕೆ ಜಗಳ? ಕೆಲ್ಸ ಮಾಡಕ್ ನಿನ್ ಕೈಲಿ ಆಗಲ್ಲ ಅಂದ್ರೆ ಮಾಡಲ್ಲ ಅಂತ ಹೇಳು, ಅವರೇ ಮಾಡ್ಕೋತಾರೆ. ನೋಡು ದೊಡ್ಡಮ್ಮ, ಕೆಲ್ಸ ಮಾಡಕ್ಕೆ ನನಗೆ ಯಾವ ತೊಂದ್ರೆನೂ ಇಲ್ಲ. ಮನೆಯವಳು ಅನ್ಕೊಂಡ್ ಕೆಲ್ಸ ಹೇಳಿದ್ರೆ ಸಂತೋಷವಾಗೇ ಕೆಲ್ಸ ಮಾಡ್ತೀನಿ ಹೊರತು, ನೋಡಿ ಈ ಕೆಲ್ಸದೊಳಗೆ ಕೆಲ್ಸ ಹೇಳ್ದಂಗೆ ಹೇಳಿದ್ರೆ ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ನಿನ್ನ ಇಲ್ಲಿ ಯಾರು ಹಾಗೆ ನೋಡಲ್ಲ. ನಿನ್ನ ಕೈಲಾದ್ರೆ ಕೆಲ್ಸ ಮಾಡು, ಇಲ್ಲ ಅಂದ್ರೆ ಬಿಟ್ಬಿಡು. ನಮಸ್ಕಾರ ಅಮ್ಮ. ನಮಸ್ಕಾರ. ವಾಸು, ಹೋಗಿ ಒಡವೆ ತಗೊಂಡ್ ಬಾ. ಪಾವನಿ, ನೀನ್ ಹೋಗಿ ಅಡಿಗೆ ಕೆಲಸ ನೋಡ್ಕೊ. ಸರಿ ಅತ್ತೆ. ಆಂಟಿ, ನಮ್ ಪ್ಲಾನ್ಗೆ ಪಾರ್ಟ್ನರ್ ಬಂದನು. ಯಪ್ಪ, ಎಷ್ಟೊಂದು ಒಡವೆ! ದೊಡ್ಡಮ್ಮನ ಮನೆಯಲ್ಲಿ ದೊಡ್ಡ ಚಿನ್ನದ ರಾಶಿನೇ ಇರೋ ಆಗಿದೆ. ನೋಡ್ಕೋಬೇಕಲ್ವಾ ಹಾರಿಕಾ? ಅಯ್ಯೋ ಹಾರಿಕಾ, ಅಮ್ಮ. ಏನಿಲ್ಲ ಅದ್ಕೆ, ನಡೀತಾ ಹಾಗೆ ಬಿದ್ಬಿಟ್ಲು. ಏನಾಗಿಲ್ವಲ್ಲ? ಏನೂ ಆಗಿಲ್ಲ ಅತ್ತೆ.
ಸ್ವಲ್ಪ ನೋಡ್ಕೊಂಡ್ ನಡಿಯೇ, ನೀನೀಗ ಬಸ್ರಿ ಅಲ್ವೇನೆ?